ಹಸುವಾಗ್ತಿದೆ, 2 ದೋಸೆ ಹೇಳು. ನನ್ನ ಹತ್ರ 50 ರೂಪಾಯಿ ಇರೋದು, ಸಾಕು ಕಣೋ. ಏನು 50 ರೂಪಾಯಿ? 50 ರೂಪಾಯಿ ಹೋಟ್ಲಿಗೆ. ಪ್ಲಾನ್ ಹೇಗಿದೆ? ಓಕೆನಾ? ಏನು ಸೆಲ್ ಫೋನ್ ಪಾರ್ಟಿ ಕಣೋ. ಡೀಲ್. ಓಕೆ ಡೀಲ್. ಓಕೆ. ಹಾಯ್. ಹಲೋ. ಹಾಯ್. ಹೇಗಿದ್ದೀರಾ? ಹಾಯ್ ಇದೀವಿ. ಹೋಟೆಲ್ಗೆ ತಿನ್ನಕ್ ಬಂದಿದ್ದೀರಾ? ಇಲ್ಲ, ಕ್ರಿಕೆಟ್ ಆಡಕ್ ಬಂದ್ವಿ. ಏನ್ ಕ್ವಶನ್ ಅಪ್ಪ? ಅವತ್ತು ಕಳ್ದ್ ಹೋದ್ ಸೆಲ್ ಫೋನ್ ನ ಕ್ಲೆವರ್ ಆಗಿ ಕಂಡು ಹಿಡಿದ್ರಲ್ಲ, ಅದಕ್ಕೆ ಇವತ್ ನನ್ ಟ್ರೀಟ್. ಒಳ್ಳೆ ಕೆಲಸ. ಸುಮ್ನಿರ. ನಾನ್ ಏನ್ ಕೊಟ್ರು ತಿಂತೀನ್ರಿ. ಇವನು ನಂಗೆ ಕೊಡ್ಸಲ್ಲ, ಕೊಡ್ಸೋರ್ಗೂ ಬಿಡೋದಿಲ್ಲ. ನೀವ್ ಆರ್ಡರ್ ಮಾಡಿ. ಯು ಆರ್ ಸೋ ಕ್ಯೂಟ್. ಸರ್ವರ್. ಮೇಡಮ್ ಬಂದೆ. ಸರ್ವರ್. ಹೇಳಿ ಸರ್. ಏನ್ ಬೇಕು ಅಂತ ಕೇಳಿ. ಏನ್ ಸರ್ ತಿಂತೀರಾ? ಇಡ್ಲಿ, ಉತ್ತಪ್ಪ, ಪೂರಿ, ಪೊಂಗಲ್, ವಡೆ, ರವಾ ದೋಸೆ, ಆನಿಯನ್ ದೋಸೆ, ಮಸಾಲ ದೋಸೆ. ಇದ್ರಲ್ಲಿ ಯಾವ್ದಾರು ಒಂದಾ? ಎಲ್ಲದರಲ್ಲೂ ಒಂದೊಂದು. ಮತ್ತೆ ನಿಮ್ಗೇನ್ ಬೇಕು ಸರ್? ಯಾವ್ದಾರು ಒಂದು. ಮೇಡಮ್ ನಿಮ್ಗೆ? ಅವ್ರು ಆರ್ಡರ್ ಮಾಡಿದ್ರಲ್ಲ, ಅದೇ ನಮ್ಗೂ. 10 ದಿನದಿಂದ ತಿಂದಿಲ್ಲ ಅನ್ಸತ್ತೆ. ನೀವು ತಿನ್ನಿ. ಸರ್ವರ್ 2 ದೋಸೆ. ಇನ್ನೂ ನೀನು ನನಗೆ ಬಂದಿದ್ದೆಲ್ಲ ಅವರೇ ತಿನ್ಬಿಟ್ರು ಕಣ. ನಾನ್ ಹೋಗಿ ಕೈ ತೊಳ್ಕೊಂಡ್ ಬರ್ತೀನಿ. ತಗೋ ಬಿಲ್ಲು. ಸರಿ, ನಾನು ಇರೋ ಆರ್ಡರ್ ಮಾಡಿದ್ ಬರ್ಲಿ. ಸರಿ, ಕೈ ಬಿಡು. ಆಯ್ತು. ಎಕ್ಸ್ಕ್ಯೂಸ್ ಮೀ, ನೀವು ತಿಂತಾ ಇರಿ, ನಾನೊಂದು ಕಾಲ್ ಮಾಡ್ಬಿಟ್ಟು ಬರ್ತೀನಿ. ಆಫ್ ಕೋರ್ಸ್. ನೀನೇನೋ ಹೊರಗ್ ಬಂದ್ಬಿಟ್ಟೆ, ಅವ್ರು ಸರಿಯಾಗಿ ಸಿಕ್ಕಾಕೊಂಡ್ರು. ಅವ್ರ ಜೇಬಲ್ ಕಾಸಿಲ್ದೆ ಅಂತೂ ಸರಿಯಾಗಿ ಸಿಕ್ಕಾಕೋತಾರೆ. ಅವ್ರಿಬ್ರು ಹೊರಗ್ ಬರ್ಬೇಕಾದ್ರೆ ಹೇಗ್ ಬರ್ತಾರೆ ಅಂತ ನೋಡ್ಬೇಕು ಕಣೆ. ನೋಡು, ಬರ್ತಾರೆ ಇನ್ ಸ್ವಲ್ಪ ಹೊತ್ತಿಗೆ. ಓ, ಇಲ್ಲೇ ನಿಂತಿದ್ದೀರಾ? ತಗೊಳ್ಳಿ ಬ್ಯಾಲೆನ್ಸ್. ನಾವು ತಿಂದಿದ್ದು 940 ರೂಪಾಯಿ ಆಯ್ತು. 10 ರೂಪಾಯಿ ಟಿಪ್ಸು, ಮಿಕ್ಕಿದೆ 50 ರೂಪಾಯಿ ಅಲ್ಲಿದೆ. ಲೆಕ್ಕ ಹಾಕೊಳ್ಳಿ. ನಿಮ್ ಹತ್ರ ಅಷ್ಟೊಂದು ದುಡ್ಡಿತ್ತಾ? ಅಯ್ಯಯ್ಯೋ, ನನ್ನ ಹತ್ರ ಅಷ್ಟು ದುಡ್ಡು ಹೆಂಗ್ ಬರ್ಬೇಕು? ನೀವು ಬರ್ಬೇಕಾರೆ ಪರ್ಸ್ನ ಅಲ್ಲೇ ಮರ್ತ್ ಬಂದಿದ್ದೀರಿ, ಅದ್ರಲ್ಲೇ ದುಡ್ಡು ತೆಗೆದುಕೊಟ್ಟೆ ನಾನು. ಒಂದೇ ನಿಮಿಷ. ನಿಮ್ಗಾಗಿ ಇನ್ನೊಂದು ಗಿಫ್ಟ್ ಕಾದಿದೆ. ಶುರು ಮಾಡೋಣ. ನೀವು ನನ್ಗೊಂದು ಗಿಫ್ಟ್ ಕೊಟ್ಟು ಮರ್ಯಾದೆ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಾನು ನಿಮ್ಗೊಂದು ಗಿಫ್ಟ್ ಕೊಡೋಣ ಅಂತಿದ್ದೀನಿ. ತಗೊಳ್ಳಿ, ಇದೇ ನಿಮ್ಮ ಗಿಫ್ಟ್. ಹುಷಾರಾಗಿಟ್ಕೊಳ್ಳಿ. ಬರೋ. ಎಕ್ಸ್ಕ್ಯೂಸ್ ಮೀ, ಈ ಶೀಲ್ಡ್ ನ ನಿಮ್ಮ ಟಿವಿ ಶೋಕೇಸ್ ಅಲ್ಲಿ ನೀಟಾಗಿ ಇಟ್ಬಿಡಿ. ಓಕೆ? ಓಪನ್ ಕಂಗ್ನಮ್ ಸ್ಟಾರ್. ಏನಮ್ಮ, ಮೂಲ ವಿಗ್ರಹದ ದರ್ಶನ ಮಾಡಿದ್ಯಾ? ಇಲ್ಲ ಸ್ವಾಮಿ, ಇವತ್ ದೇವಸ್ಥಾನದಲ್ಲಿ ತುಂಬಾ ಜನ ಇದ್ರು, ಅದಕ್ಕೆ ಗೋಪುರಕ್ಕೆ ನಮಸ್ಕಾರ ಮಾಡಿ ಹೋದೆ. ಅಯ್ಯಯ್ಯೋ, ಅದು ಊರ್ ಸುತ್ಕೊಂಡ್ ಬರೋ ದೇವ್ರು. ದೇವಸ್ಥಾನಕ್ ಬರ್ದೇ ಇರೋರ್ಗೆ ದೇವ್ರೇ ಅವ್ರ ಮನೆ ಬಾಗ್ಲಿಗೆ ಹೋಗಿ ದರ್ಶನ ಕೊಡುವಂತಹ ಪ್ರತೀತಿ. ಅದೇ ವಿಶೇಷ. ಏನೇ ಆದ್ರೂ ಮೂಲ ವಿಗ್ರಹದಲ್ಲೇ ಶಕ್ತಿ ಇರೋದು. ಒಂದ್ ವೇಳೆ ಮೂಲ ವಿಗ್ರಹ ಇಲ್ಲ ಅಂದ್ರೆ? ಹಾಗೆಲ್ಲ ಇರಲ್ಲಮ್ಮ. ಮೂಲ ವಿಗ್ರಹನೇ ಇಲ್ದೆ ದೇವಸ್ಥಾನನ? ಒಂದ್ ವೇಳೆ ಹಾಗಿದ್ರು ಆ ಊರಲ್ಲಿ ಎಲ್ಲ ಕೆಟ್ಟದ್ದೇ ನಡೆಯುತ್ತಮ್ಮ. ಮೂಲ ವಿಗ್ರಹನೇ ಮುಖ್ಯ. ಅಯ್ಯೋ, ವಯಸ್ಸಾಗಿರೋ ಮುದುಕಿ ನೀರು ಬಿದ್ದೋದ್ರೆ ಏನೂ ಆಗಿಲ್ಲ. ಕಲ್ಯಾಣಿಗೆ ಬಿದ್ದಿದ್ದು ಹಣ್ಣು ಮುದುಕಿ, ಯಾವ್ದೋ ಫಿಗರ್ ಬಿದ್ದಿರೋ ಹಾಗೆ ರಿಸ್ಕ್ ತಗೊಂಡು ಕಾಪಾಡ್ದಿಲ್ಲ. ನಿಂಗೆ ನಾಚಿಕೆ ಆಗಲ್ವಾ? ಈಗ ವಾಚ್ ಕಳ್ದೋಯ್ತು, ನೋಡ್ದ್ಯಾ? ಆತರ ಕಿಂಡಲ್ ಮಾಡ್ಬೇಡ್ವು. ವಯಸ್ಸಾಗಿರೋರ್ಗೆ ಸೇವೆ ಮಾಡೋದು ದೇವ್ರ ಸೇವೆ ಮಾಡ್ದಂಗೆ ಕಣೋ. ಒಟ್ಟಿಗೆ ಬಾಳೋದ್ರಲ್ಲಿ ಒಂದು ಸಂತೋಷ ಇದೆ ಕಣೋ. ಆ ಸಂತೋಷನ ಅಜ್ಜಿ ಮನೆಯವ್ರು ಕಳ್ಕೊಬಾರ್ದು ಅಂತ ಹೀಗೆ ಮಾಡಿದೆ. ಲೇ ಮಗ, ಕುಟುಂಬದ ಬೆಲೆ ಏನು ಅಂತ ಕುಟುಂಬ ಇಲ್ದೇ ಇರೋ ನನಗೆ ಕಣೋ ಗೊತ್ತಿರೋದು. ಲವ್, ಕುಟುಂಬ ಅಂದ್ಬಿಟ್ಟು ಎಮೋಷನಲ್ ಆಗಿ ಮಾತಾಡ್ಬೇಡುವ. ಅಲ್ಲಿ ನೋಡು, ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದೆ. ಹಸುವಾಗ್ತಿದೆ, ಬಾ ಹೋಗೋಣ. ಯಾವಾಗ್ಲೂ ಹಸಿವು ಅಂತ ಇರೋ. ನಿನ್ ಬಾಯಿಗೆ ದಿಂಡ್ಗಲ್ ಹಾಕಿ ಬೀಗ ಹಾಕ್ಬಿಡ್ತೀನಿ. ದಿಂಡ್ಗಲ್ಗೆ ಬೀಗನ? ಆದ್ರೆ ಮಧುರೈಗೇನು? ಲೇ ದಡ್ಡ, ಮಧುರೈ ಮಲ್ಗೆಗೆ ತಾನೇ ಫೇಮಸ್. ಬುದ್ಧಿ, ನಿಮ್ಮನ್ನ ನೋಡಕ್ಕೆ ಅಂತ ಮಾರಪ್ಪ ಮತ್ತೆ ಅವ್ರ ಮನೆಯವ್ರು ಬಂದವ್ರೆ. ಅಣ್ಣ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಣ್ಣ. ಕೂತ್ಕೊಳ್ಳಿ. ಈಗ ನಿಮ್ಮ ಆರೋಗ್ಯ ಹೇಗಿದೆ? ಆರೋಗ್ಯ ಏನೋ ಚೆನ್ನಾಗೇ ಇದೆ. ಮನಸ್ಗೇನೆ ಇನ್ನೂ ಹಳೇದೆಲ್ಲ ಮರ್ತಿಲ್ಲ ಅನ್ಸುತ್ತೆ. ನನ್ನ ತಂಗಿ ಮನೆಗೆ ಹೋಗಿದ್ರಾ? ಹೌದೌದು, ಹೋಗಿದ್ವಿ. ಅಲ್ಲಿಗೆ ಹೋಗೇ ಇಲ್ಲಿಗೆ ಬರ್ತಾ ಇರೋದು. ತುಂಬಾ ಸಂತೋಷ. ಅವರೆಲ್ಲ ಚೆನ್ನಾಗಿದ್ದಾರೆ ಅಲ್ವಾ? ಅವ್ರು ತುಂಬಾ ಚೆನ್ನಾಗಿದ್ದಾರೆ. ಅವ್ರಿಗೊಂದೇ ಒಂದು ಕೊರತೆ, ನಿಮ್ಮನ್ನ ನೋಡಕ್ ಆಗ್ತಾ ಇಲ್ವಲ್ಲ ಅಂತ. ಹೇಗ್ ನೋಡ್ತಾರೆ? ಪಂಚಾಯ್ತಿಲಿ ಅವತ್ತು ನಡೆದ ಘಟನೆಯಿಂದ ಹೀಗೆಲ್ಲ ಆಗುತ್ತೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಯೋಚನೆ ಮಾಡಬೇಡಿ, ಕಾಲ ಎಲ್ಲ ಸರಿ ಮಾಡುತ್ತೆ.
ಆ ನಂಬಿಕೆಲೆ ಇನ್ನೂ ಬದುಕ್ತಾ ಇದ್ದೀನಿ. ಆಮೇಲೆ ನನ್ನ ಮಗಳ ಮದುವೆಗೆ ಕುಟುಂಬ ಸಮೇತರಾಗಿ ಬಂದ್ಬಿಡ್ಬೇಕಣ. ಖಂಡಿತ. ಏನ್ ಅಂಜಲಿ, ಆ? ನಿನ್ ಗಂಡ ಊರಿಗೋಗಿ 1 ತಿಂಗಳಾಯ್ತು ಅನ್ಸುತ್ತೆ. ಇಲ್ಲ ಬುದ್ಧಿ, 1 ವಾರ ಆಗೈತೆ. 1 ವಾರದಿಂದ ಒಬ್ಳೆ ಮಲ್ಕತಾ ಇದೀಯಾ? ನಿನ್ ಭಯ ಆಗಲ್ವಾ? ಆಗುತ್ತೆ ಬುದ್ಧಿ, ಇನ್ನೇನ್ ಮಾಡಕ್ಕಾಯ್ತದೆ. ನಿನ್ ಗಂಡ ಬೇರೆ ಊರ್ಗೋದಂತ ಯೋಚನೆ ಮಾಡ್ಬೇಡ. ಈ ಊರ್ ಮೈನರ್ ನಾನ್ ನೋಡ್ಕೋತೀನಿ. ಪರವಾಗಿಲ್ಲ, ಗುಡ್ಸ್ಕೊಂಡೇ ಮಾತಾಡು. ಕೆಲ್ಸನೇ ಮುಖ್ಯ. ಆದ್ರೂ ಬಕ್ಕೊಂಡ್ ಗೂಡ್ಸೋದು ಅಂದ್ರೆ ನೀನು ಕೆಲ್ಸಕ್ಕೆ ಕೊಡೋ ಮರ್ಯಾದೆ. ಇಲ್ಲಿ ನೋಡು ಅಂಜಲಿ, ನಿನ್ಗೇನಾದ್ರೂ ದುಡ್ಡು ಕಾಸು ಬೇಕಾ? ನನ್ನ ಹತ್ರ ಬಾ, ನಾನ್ ನೋಡ್ಕೊಂತೀನಿ. ನಿನ್ಗೆ ಸೀರೆ ರವಕ ಬೇಕಾದ್ರೂ ನನ್ನ ಹತ್ರ ಬಾ, ನಾನ್ ನೋಡ್ಕೋತೀನಿ. ನಿನ್ಗೆ ಹಸುವಾದ್ರೆ ನನ್ನ ಹತ್ರ ಬಾ, ಎಂತ ಹಸುವಾದ್ರೂ ನಾನ್ ನಿಗಿಸ್ತೀನಿ. ನಾನ್ ವಾಂತಿ ಮಾಡ್ಕೊಂಡ್ರೆ ಕರ್ಮ, ಅದನ್ನೆಲ್ಲ ನಾನ್ ನೋಡ್ಕೊಳಲ್ಲ. ನನ್ಗೆ ವಾಂತಿ ಅನ್ನೋ ಪದ ಕೇಳಿದ ತಕ್ಷಣ ನನಗೂ ವಾಂತಿ ಬರ್ತಾ ಇದೆ. ತುಂಬಾ ದಿನದಿಂದ ನಿನ್ನ ಹತ್ರ ಒಂದ್ ಕೇಳ್ಬೇಕು ಅಂತ ಆಸೆ. ಕೈನಲ್ಲಿ ಹಚ್ಚಿ ಹಾಕ್ಸ್ಕೊಂಡಿದೀಯಲ್ಲ, ಅದನ್ನ ನನ್ನ ಮನ್ಸಲ್ಲಿ ಇಟ್ಕೊಂಡು ತಾನೇ ಹಾಕ್ಸ್ಕೊಂಡಿರೋದು. ಇಲ್ಲ ಬುದ್ಧಿ, ಚಿಕ್ಕ ವಯಸ್ಸಲ್ಲೇ ಹಾಕಿಸ್ಕೊಂಡೆ. ಅಯ್ಯೋ ಪಾಪಿ, ಚಿಕ್ಕ ವಯಸ್ಸಲ್ಲೇ ಹಾಕ್ಸ್ಕೊಂಡಿಯಾ? ಅಯ್ಯೋ, ಅಮ್ಮನ್ ಕಾರ್ ಬಂತು. ಚೆನ್ನಾಗಿದ್ಯಾ ರಾಜೇಶ್ವರಿ? ನಿಮ್ಮ ಯಜಮಾನ್ರಿಗೆ ಪತ್ರಿಕೆ ಕೊಟ್ಟಿದ್ದೀನಿ, ನಮ್ಮ ಬಂಧುಗಳನ್ನೆಲ್ಲ ಕರೆದಿದ್ದೀನಿ. ಖಂಡಿತವಾಗ್ಲೂ ಮದುವೆಗೆ ಬಂದ್ಬಿಡ್ಬೇಕಮ್ಮ. ಬರ್ಲಾ? ರಾಜೇಶ್ವರಿ, ಮಾರಪ್ಪ ಮತ್ತೆ ಅವನ ಹೆಂಡತಿ ಇಬ್ರು ಬಂದು ಹೋದ್ರು. ಅವ್ರ ಮಗಳು ಮದ್ವೆ ಅಂತೆ. ಇಂಥ ಒಂದು ಒಳ್ಳೆ ಕಾರ್ಯಗಳಲ್ಲೇ ತಾನೇ ಬಂಧು ಬಳಗ ಎಲ್ಲ ಒಟ್ಟಿಗೆ ಸೇರೋದು. ನಾವು ಖಂಡಿತ ಕುಟುಂಬ ಸಮೇತ ಬರಲೇಬೇಕು ಅಂತ ಮಾರಪ್ಪ ಅವರು ಈ ತಾಂಬೂಲನ ನಮಗೆ. ತಾಂಬೂಲ ನೋಡಿದ್ರೆ ನಂಗ್ ಮೈಯೆಲ್ಲ ಉರಿತಾ ಇದೆ. ನಿಮಗೆ ಪ್ರೀತಿ ಉಗ್ಗಾರಿತಾ ಇದೆಯಾ? ನೀನ್ ಇಳಿಯೋದನ್ನೇ ಕಾಯ್ತಾ ಇದ್ದು ನಿನ್ ಪದವಿ ಏರಿ ಕೂತಿದ್ದಾನೆ. ನಮಗೆ ಅವಮಾನ ಮಾಡ್ದವನ್ ಜೊತೆ ವ್ಯವಹಾರ ಬೇಕಾ? ರಾಜೇಶ್ವರಿ, ನಿಮ್ ತಂಗಿ ಮನೆ ಕಡೆ ಹೋಗಿರೋ ಗಾಳಿ ಕೂಡ ಈ ಕಡೆ ಬರ್ಬಾರ್ದು. ನನ್ ಮನ್ಸಲ್ಲಿರೋ ಬೆಂಕಿಗೆ ನೀರ್ ಹಾಕಿದ್ರೇನೆ ಉರಿಯೋ ತರ ಇದೆ. ಅಂತದ್ರಲ್ಲಿ ಅವ್ನು ಎಣ್ಣೆ ಹಾಕಿದಾನೆ. ಪದವಿ ಹೋದ್ರೆ ಹೋಯ್ತು, ಆದ್ರೆ ಈ ದ್ವೇಷ ಖಂಡಿತವಾಗ್ಲೂ ಇರತ್ತೆ. ಇದು ಉರಿತಾನೆ ಇರತ್ತೆ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ. ಹಾ, ಬಂದೇ ರೀ. ತಗೊಳ್ಳಿ. ಏನಿದು? ಏನಾಯ್ತು? ನಿನ್ ಮುಖ ನೋಡ್ಕೋ. ಆ? ಕುಂಕುಮ ಅನ್ನೋದು ಅಮ್ಮನವರ ಅಂಶ. ಅದು ಹಣೆ ಮಧ್ಯದಲ್ಲಿ ಸರಿಯಾಗಿರ್ಬೇಕು. ಬಾರೋ. ಎಲ್ಲ ಸರಿಯಾಗಿ ಮಾಡ್ತೀರಪ್ಪ, ಆದ್ರೆ ಮಾಡ್ಬೇಕಾಗಿರೋದನ್ನ ಮಾತ್ರ ಮಾಡಲ್ಲ. ಏನ್ ಹೇಳ್ತಿದೀಯ? ಆ ವಿಗ್ರಹದ ಬಗ್ಗೆ ಹೇಳ್ತಿದ್ದೀನಿ. ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಇರ್ಲೇಬೇಕಂತೆ. ನೀವ್ ಇಟ್ಟಿರೋದು ಉತ್ಸವ ಮೂರ್ತಿ, ಉತ್ಸವಕ್ ಮಾತ್ರ ಬಳಸೋದು. ಅದನ್ನ ಈಗ್ಲೇ ಸರಿ ಮಾಡಿಯಪ್ಪ. ಹೌದು ಕಣೆ, ಅದನ್ ಸರಿ ಮಾಡಕ್ಕಾಗ್ದೆ ನಮ್ಮಣ್ಣ ಆರೋಗ್ಯ ಕಳ್ಕೊಂಡು ಕೈ ಸ್ವಾಧೀನ ಕಳ್ಕೊಂಡು ಹೀಗಾಗಿದ್ದಾರೆ. ನಿಮ್ಮಪ್ಪ ಮಕ್ಕಳ ಮುಂದೆ ಅದೆಲ್ಲ ಮಾತಾಡಬಾರ್ದು. ಸರಿ ಹೋಗ್ದಿರೋ ಸಮಸ್ಯೆ ಬಗ್ಗೆ ಮಗು ಮುಂದೆ ಏನ್ ಮಾತು? ನೀರ್ ಕೊಡು. ಅಯ್ಯ, ಚಿಕ್ಕ ಮಗು ಬಂದಿದ್ದೀನಿ. ಏನೋ? ಅಯ್ಯ, ಇವತ್ತು ದೇವಸ್ಥಾನದ ಹುಂಡಿ ಓಪನ್ ಮಾಡಿ ಲೆಕ್ಕ ಹಾಕೋ ದಿನ. ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬರ್ತೀನಿ. ದೇವಸ್ಥಾನದಲ್ಲಿ ಹುಂಡಿ ದುಡ್ಡು ಲೆಕ್ಕ ಹಾಕಿದ್ಮೇಲೆ ನೀನು ತೋಟದ ಮನೆಗೆ ಬಂದ್ಬಿಡು. ಸರಿ ಅಯ್ಯ. ಅಲ್ಲಿ ವಿಗ್ರಹ ಕೆತ್ತೋ ಜನ ಬಂದಿದ್ದಾರೆ. ಅವ್ರ ಜೊತೆಲೇ ಇದ್ದವ್ರಿಗೆ ಏನೇನ್ ಬೇಕು ಎಲ್ಲ ಏರ್ಪಾಡು ಸರಿ. ಮಾಡಬೇಕು. ಒಳ್ಳೆ ಊಟ ಆಯ್ತಪ್ಪ. ಈ ಆಸಾಮಿ ಎಲ್ಲೋದ? ಕಾಣಿಸ್ತಾನೆ ಇಲ್ವಲ್ಲ. ಸಿಗರೇಟ್ ತರೋದಿಕ್ ಇಷ್ಟೊತ್ತ? ಲೇ, ಏನೋ ಯಾಕೋ ಇಷ್ಟೊತ್ತು ಲೇಟ್ ಮಾಡ್ದೆ? ಸ್ವಲ್ಪ ಜನ ಜಾಸ್ತಿ ಇದ್ರು. ಹಾ. ತಗೊಳ್ಳಿ ಸ್ವಾಮಿ, ನೀವು ಕೇಳಿದ ಸಿಗರೇಟು. ತಂದ್ಯಾ? ದೇವ್ರ ವಿಗ್ರಹ ಕೆತ್ತಕ್ ಬಂದಿದ್ದೀರಾ, ಇದೆಲ್ಲ ತಪ್ಪು. ಲೇ, ನಾವೊಂದು ಕಲ್ ಕೆತ್ತಿದ್ರೇನೆ ವಿಗ್ರಹ ಆಗೋದು. ಅಂತದ್ರಲ್ಲಿ ಒಂದೇ ಒಂದು ಸಿಗರೇಟ್ ಸೇದಿದ್ರೆ ಏನೋ ತೊಂದರೆ ಆಗತ್ತೆ. ಹೋಗೋ ಇಲ್ಲಿಂದ. ಅಲ್ಲ, ನೀವು ವಿಗ್ರಹ ಕೆತ್ತುತ್ತಾ ಇದ್ದೀರಾ, ಈ ತರ ಮಾಡಬೇಡಿ. ದೇವ್ರ ಶಾಪ ತಟ್ಬೋದು ನಿಮ್ಗೆ. ಲೇ, ನಿನಗ್ ಮಾತ್ರ ಕಣೋದು ದೇವ್ರ ಶಿಲೆ. ನಮ್ಗೆ ಅದು ಒಂದು ಕಲ್ಲು ಕಣ. ನಮ್ ಕೈ ತಗ್ಲದ ಮೇಲೇನೆ ಅದು ದೇವ್ರ ಶಿಲೆ ಆಗೋದು. ಅಲ್ಲಿವರೆಗೂ ಅದು ಸಾಧಾರಣ ಕಲ್ಲು. ಹೋಗ, ಹೇಳಿದ ಕೆಲ್ಸ ಮಾಡೋ. ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟ. ಇವ್ರು ನೋಡ್ತಾ ಇದ್ರೆ ವಿಗ್ರಹ ಕೆತ್ತಕ್ ಬಂದವ್ರ ತರ ಇಲ್ಲ.